ಗೌಡ್ರೆ ಗೌಡ್ರೆ ನಿಮ್ಮಿಬ್ರು ಕತ್ಗಳು ಅನ್ಕೊಂಡಿದಿ ನೀವ್ ಯಾವಾಗ ನೋಡ ನಾಯಿಗಳಾದ್ರಿ. ಜಸ್ಟ್ ಮಿನಿಟ್. ಯಾಕ್ರಪ್ಪ ಹಿಂದಕ್ಕೆ ಹೋಯ್ತಾ ಇದಾರಿ? ಕತ್ತೆಗಳು ಅಂದ್ರಲ್ಲ, ಓದಿಗೆ ರೆಡಿ ಆಗ್ತಾ ಇದ್ವಿ. ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ ಮಾಡಕ್ಕಂತೂ ಬೇರೆ ಕ್ಯಾಮೇ ಇಲ್ಲ. ನಮ್ಮ ಮಟ್ಟಿಗೆ ಯಾಕೆ ಕೂಡ ಬಂದ್ರಿ ಬುಡಿ ಗಾಡಿಯ ಟಿಂಗ್ 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 ಟಿಂಗ್. ಒಮ್ಮತ್ತು ನಡಿ ಹೋಗೋಣ. ಹೋಗೋಣ. ಯಾಕೆ ಗೌಡ್ರೆ ಹಿಂಗ್ ಹೊಡಿತೀರಾ? ನೀನು ಜೂಹಿ ಚಾವ್ಲಾ ಇವ ಶಾರುಖ್ ಖಾನ್ ರೂಮ್ ಹೋಗ್ಬಿಟ್ಟು ರೊಮ್ಯಾನ್ಸ್ ಮಾಡ್ರಿ. ಗೌಡ್ರೆ ನೀವ್ ಮಾಡಿದ್ರೆ ಮಾತ್ರ ಸರಿ, ನಾವ್ ಮಾಡಿದ್ರೆ ತಪ್ಪ. ಕೆಕಬುಲ್ಲ ನಾ ಏನು ಉಮ್ಮತ್ತೂರ್ ಮಿಳ್ಳೆನ ಕೈ ಹಿಡ್ಕೊಂಡು ರೂಮ್ ಕರ್ಕೊಂಡೋದ್ನ ಹಿಂಗೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ? ರೀ ಗೌಡ್ರೆ ನೀವ್ ಕೈ ಹಿಡ್ಕೊಂಡ್ ಕರ್ಕೊಂಡು ಹೋಗಿದ್ ನನ್ನನ್ನಲ್ಲ, ಪಾರೋರ್ನ. ರಾತ್ರಿ ಯಾಕೆ ಪಾರೋರ್ನ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋದ್ರಂತೆ. ಉಮ್ಮತ್ತೂರ್ ಮಿಳ್ಳೆ ನಾ ಯಾನ ಅಂತ ಗೊತ್ತು ತಾನೆ, ನನ್ನ ಬಗ್ಗೆ ಹಿಂಗ್ ಮಾತಾಡಿಯಾ? ಗೊತ್ತು ನೀವೆಂತ ಕಚ್ಚಡ ಕಂಜೂಸು ಅಂತ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ, ರಾತ್ರಿ ಯಾಕೆ ಪಾರೋರ್ನ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋದ್ರಂತೆ? ಶಬಾಸ್ ಕಡೆ ಉಮ್ಮತ್ತೂರ್ ಮಿಳ್ಳೆ, ನಮ್ಮಟ್ಟಿ ಅನ್ನನೇ ಉಂಡ್ಕೊಂಡು ನಮ್ಮ ಅಂಗಡಿ ಚಡ್ಡಿನೇ ಹಾಕೊಂಡು ನನ್ನ ಬಗ್ಗೆ ಕಚಡ ಕಂಜೂಸು ಅಂತ ಏಳ್ಸ್ಕೊಂಡ್ ಮಾತಾಡಿಯಾ? ಗೌಡ್ರೆ ಇದನ್ನ ಹೇಳ್ತಾ ಇರೋದು ನಾವಲ್ಲ, ಜಾನಿಬಾಯಿ. ನಿಮ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದ್ವಿ. ಗೊತ್ತಾಯ್ತು ಕೊಡಕ್ಕೆ ಕಬುಲ, ಈ ಕೆಲಸ ಎಲ್ಲ ಅಣ್ಣಯ್ಯಪ್ಪನವ್ರದಿ ಅಂತ. ಆದ್ರೂ ಅವ್ರ ಮಾತನ್ನೆಲ್ಲ ನಂಬ್ಕೊಂಡ್ ಬಂದಿದಾರಲ್ಲ, ನಿಮ್ಗೇನ್ ಬುದ್ಧಿ ಇಲ್ವಾ? ರೀ ಗೌಡ್ರೆ, ಜಾನಿ ಅಣ್ಣ ಹೇಳಿದ ವಿಷಯ ಕೇಳಿ ನಮಗೆ ನಿಂತಲ್ಲಿ ನಿಲ್ಲಕ್ಕಾಯ್ತಿಲ್ಲ, ಕುಂತಲ್ಲಿ ಕೂರಕ್ಕಾಯ್ತಿಲ್ಲ. ನೀವ್ಯಾಕೆ ನಮ್ಮ ಒತ್ತಿ ಅಂಕೈಗೆ ಒಂದು ಮಗು ಕೊಟ್ಟು ಜೊತೆಗೆ ಒಂದು ಚಿಪ್ ಕೊಡೋ ಯೋಚನೆ ಮಾಡ್ತಿದ್ದೀರಾ? ಅಡ ಉಮ್ಮತ್ತೂರು ಮಿಳ್ಳೆ, ನೀನು ನನ್ನ ಹಿರಿ ಮಗ ಇದ್ದಂಗೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾವ್ನಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕೂಡ. ಇದೆಲ್ಲ ಅಣ್ಣಯ್ಯಪ್ಪನವ್ರದೇ ಕೆಲಸ. ನನ್ನ ಮೇಲೆ ಗೂಬೆ ಕೂರ್ಸಕ್ಕ ಏನನ್ನು ಪಿತೂರಿ ಮಾಡ್ತಾವ್ರ ಕಡ. ಗೌಡ್ರೆ ಗೂಬೆನ ನೋಡಿದ್ರೆ ಅಪ್ಶಕನ ಅಂತಾರೆ. ನೀವು ಗೂಬೆನ ತಲೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾ ಇದೀರಲ್ಲ, ನೀವು ದೊಡ್ಡ ಗೂಬೆ ತಾನೆ? ಸಿಂಹ ಮಲಗದ ಅಂತ ಏನೇನೋ ಮಾತಾಬೇಡ. ನಾ ಹೇಳ್ದದು ಅಣ್ಣಯ್ಯಪ್ಪನವ್ರು ನನ್ನ ಮೇಲೆ ಸುಳ್ಳು ಆಪಾದನೆ ಒರೆಸಿ ನನ್ನ ಹೆಸರು ಹಾಳು ಮಾಡಕ್ ನೋಡ್ತಾವ್ರ ಅಂತ. ಗೌಡ್ರೆ ನೀವು ಪಾರೋರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಹೋಗಿದ್ದನ್ನ ಜಾನಿಬಾಯಿ ನೋಡಿದ್ದೀನಿ ಅಂತ ಹೇಳ್ತಾ ಇದಾರೆ, ಅದು ಸುಳ್ಳ? ಇನ್ನು ಸತ ಕೈ ಹಿಡ್ಕೊಂಡು ರೂಮು ಅದು ಇದು ಅಂತ ಏನಾದ್ರು ಹೇಳಿದ್ರೆ ತಲೆ ಮೇಲೆ ಇರೋ ನಾ ಕೂದಲು ಉದ್ರೋಬೇಕು, ಹಂಗ್ ಹೊಡೆದಾಕ್ಬಿಡ್ತೀನಿ. ಅದೋ ಅಣ್ಣಯ್ಯಪ್ಪನವ್ರು ಹೇಳ್ತಾ ಇರೋದಲ್ಲ ಸುಳ್ಳು, ನಾ ಯಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಾ? ಸರಿ ಗೌಡ್ರೆ, ನೀವು ಕೈನಾರು ಹಿಡ್ಕೊಳ್ಳಿ, ಕಾಲ್ನಾರು ಹಿಡ್ಕೊಳ್ಳಿ, ನಮ್ಗೆ 200 ರೂಪಾಯಿ ಕೊಡಿ. 200 ರೂಪಾಯ? ಯಾಕ್ರಪ್ಪ? ಯಾಕೆ ಅಂದ್ರೆ ಈ ವಿಷಯ ಕೇಳಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಬ್ರು ಹೋಗಿ 2 ಪೆಗ್ ಹಾಕತ್ತೀವಿ. ನಿಮಗೆ ಕುಡಿಯಕ ನಾನು 200 ರೂಪಾಯಿ ಕೊಡ್ಬೇಕಾ? ಆಗಲ್ಲ 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 ಆಗಲ್ಲ. ಉಮ್ಮತ್ತೂರು ಇವ್ರನ್ನ ಕೇಳಿದ್ರೆ ಪ್ರಯತ್ನ ಇಲ್ಲ ಕಣ. ಸೀದಾ ಪುಟ್ಮಲ್ಲಿ ಅವ್ರಿಗೆ ಫೋನ್ ಮಾಡೋಣ, ವಿಷಯ ಏನು ಅಂತ ಹೇಳೋಣ. ಅವರು ಪೇಟಿಎಂ ಅಲ್ಲಿ ದುಡ್ಡು ಕಳಿಸ್ತಾರೆ, ತಗೊಂಡು ಮಜಾ ಮಾಡೋಣ. ಏನ್ ಬ್ಲಾಕ್ ಮೇಲ? ಪೇಟಿಎಂ ಅಲ್ಲಿ ಬರೋದೆಲ್ಲ ವೈಟ್ ಮಾಲೆ. ತೊಂದ್ರೆ ಇಲ್ಲ, ತಗೊಳ್ಳಿ. ಥ್ಯಾಂಕ್ ಯು ಗೌಡ್ರೆ. ಊಟಕ್ಕೆ ಬರ್ತೀವಿ, ಸ್ಪೆಷಲ್ ಮಾಡ್ತೀವಿ. ಒಂದು ಅರ್ಧ ಗಂಟೆ ಫ್ರೀ ಇದೆಯಾ? ಯಾಕೆ ಗೌಡ್ರೆ? ಬ್ಯಾನ್ಸಿ ಗೊಜ್ಜು ಮಾಡಿಸ್ತೀನಿ. ಯಾರು ನನ್ನ ಮಾತು ಕೇಳಲ್ಲ, ಎಲ್ರೂ ನನ್ನ ಕಂಟ್ರೋಲಲ್ಲೇ ಹಿಡ್ಕೋಬೇಕು. ತರಕಾರಿಗೆ ಏನಾದರೂ ನೋವಾಗುತ್ತಾ? ಬೇಗ ಬೇಗ ಹೆಚ್ಚು. ಏ ಜಯ, ಎದ್ದು ಬಾ ಈ ಕಡೆ. ಒಲೆ ಹೀಗುರಿಬೇಕು, ತಿಳಿತಾ? ಸಾರ್ಥಕ, ಖಾರಕ್ಕೆ ಏಟಾಕ್ಲಿ ಮೆಣಸಿನ್ಕಾಯಿ? ಜಯ, ನಾನು ಇಲ್ಲೇ ಇದ್ದೀನಿ, ನನ್ನನ್ನು ಕೇಳೋದು ಬಿಟ್ಟು ಅವ್ರನ್ನ ಕೇಳ್ತೀಯಾ? ಇಷ್ಟು ಮೆಣಸಿನ್ಕಾಯಿ ಹಾಕು. ಅಮ್ಮವ್ರೆ ಈಟೊಂದ? ಯಾಕೆ? ನಿಮ್ಮಪ್ಪನ ಮನೆಯಿಂದ ತಗೊಂಡು ಬಂದಿದ್ಯಾ? ಹೋಗೆ. ಏನನ್ನ ಬೇಕಿತ್ತ ಸೊಸೆಮ್ಮ? ಯಾಕೆ ಶಾರದಕ್ಕ, ನನಗೇನಾದರೂ ಬೇಕಿದ್ರೆ ಮಾತ್ರ ನಾನು ಇಲ್ಲಿಗೆ ಬರಬೇಕಿತ್ತ? ಈ ಅಡುಗೆ ಮನೆಗೆ ಬರೋ ಹಕ್ಕು ಇಲ್ವಾ ನನಗೆ? ಅದು ಹಾಗಲ್ಲ ಶಾರದವ್ವ, ಒಂದು ಶುಂಠಿ ಟೀ ಮಾಡಿಕೊಡು. ಶುಂಠಿ ಟೀನ? ಯಾಕ ಸೊಕ? ಕೇಳ್ತಿದ್ದಾರಲ್ಲ, ಉತ್ತರ ಕೊಡ್ರಿ.
ಈ ಮನೇಲಿ ನಮ್ಗಿಷ್ಟ ಬಂದಂತೆ ಏನು ಮಾಡೋ ಹಾಗಿಲ್ಲ. ಇಲ್ಲಿ ಎಲ್ಲರೂ ಅವ್ರ ಲೆವೆಲನ್ನ ಮೀರಿ ನಡ್ಕೊಳ್ತಿದ್ದಾರೆ. ನಂದಿ ಮೊದಲೇ ನಂಗೆ ತಲೆ ಕೆಟ್ಟಿದೆ, ಅದ್ರಲ್ಲಿ ನೀನು ಬೇರೆನಾ? ನೋಡಿದ್ರಾ, ನೀವು ನನ್ನ ದೂರ ಮಾಡೋದಕ್ಕೆ ನೋಡ್ತಿದ್ದೀರಾ. ನನಗೆ ಮರ್ಯಾದೆನೇ ಇಲ್ಲ. ಛೇ! ಶಾರದಕ್ಕ, ಟೀನು ಬೇಡ ಏನೂ ಬೇಡ. ತಲೆನೋವು ಅಂತ ಟೀ ಕೇಳಿದ್ರೆ ಅಡುಗೆ ಮನೇನು ಹುಚ್ಚಾಸ್ಪತ್ರೆ. ಹೋಗ್ರಿ, ಹೋಗಿ. ಈ ಮನೇಲಿ ನನ್ನ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ, ರಾಮು ಬಾವಂಗ್ ಬಿಟ್ಟು. ಶಾರದಕ್ಕ, ಇವತ್ತು ಬಾವಂಗೆ ನಾನೇ ಊಟ ತಗೊಂಡು ಹೋಗ್ತೀನಿ. ನಿಂಗ್ಯಾಕಮ್ಮ ಶ್ರಮ, ನಾನು ಹೋಯ್ತೀನಲ್ಲ. ಯಾಕೆ? ನನಗೇನು ಕೈ ಕಾಲಿಲ್ವಾ? ರಾಮು ಬಾವ ಒಬ್ರೆ ನನಗೆ ಗೌರವ ಕೊಟ್ಟು ನನ್ನ ಮಾತು ಕೇಳೋದು. ಏ ಜಯ, ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡು. ಬಾವಂಗೆ ಖಾರ ಅಂದ್ರೇನೆ ಇಷ್ಟ. ಹಲೋ ಮಂಜಾ, ಇದೇನಿಲ್ಲ ಸಾರದವ ಇನ್ನೂ ಬಂದಿಲ್ಲ. ಹೊಟ್ಟೆ ತಮಟೆ ಬರೆಸ್ತೈತೆ. ಊರಮ್ಮಣ, ಇವತ್ತು ಯಾಕೋ ನನಗೂ ಸಾನೆ ಹಸ್ವು. ರಾತ್ರಿ ಬೇರೆ ಉಂಡಿಲ್ಲ. ಸಾರದವ ಬೇಗ ಬಾ. ರಾತ್ರಿನಾ ಅಣ್ಣ? ಏನು ವಿಷಯ? ಏನಿಲ್ಲ ಕಂತ್ಬಿಡ್ಲ. ಏನೋ ಮುಚ್ಚಿರ್ತಿದ್ಯಣ್ಣ, ಏನೋ ಅಂತ ಹೇಳು. ನಿನ್ನ ಗಾಡಿನ ಸೈಡಿಗೆ ನಿಲ್ಲಿಸಿ ಹೊರಟ್ಬಿಡು. ಮತ್ತೆ ನೀವ್ಯಾಕೆ ಬರ್ತೀರಾ ಮರೆ? ಹೇಳ್ದಷ್ಟು ಮಾಡು. ಸರಿ. ಸರಿ ರಾಮಣ್ಣ, ನಾ ಬಾಸ್ ಗುಲ್ಲ ಹಾಕ್ಬಿಟ್ಟು ಬರ್ತೀನಿ. ಅಮ್ಮರೇ ನಮಸ್ಕಾರ. ಅದಕ್ಕೆ ನೀವೇ ಯಾಕೆ ಸಾರದವ ಬರ್ನಿಲ್ವೇ? ಯಾಕೆ ಬಾವ, ನಾನು ಇಲ್ಲಿಗೆ ಬರಬಾರ್ದಿತ್ತಾ? ಏ ಹಂಗೇನಿಲ್ಲ, ಸುಮ್ಕೆ ಕೇಳಿದೆ. ಶಾರದಕ್ಕಂಗೆ ವಯಸ್ಸಾಯಿತು ಪಾಪ, ಅವರೇ ಬಿಸಿಲಲ್ಲಿ ಯಾಕೆ ಬರೋದು ಅಂತ ವಿಶ್ರಾಂತಿ ತಗೊಳಕ್ಕೆ ಹೇಳಿ ನಾನೇ ಬಂದೆ ಬಾವ. ಈ ಬಿಸಿಲಲ್ಲಿ ನೀವು ಯಾಕೆ ತೊಂದರೆ ತಗೊಳಕ್ಕೆ ಹೋದ್ರಿ? ಯಾರ ಕಲರ್ ಕೊಟ್ಟು ಕಳ್ಸೋದಲ್ವಾ? ಬಾವ, ನಿಮ್ಗೊಬ್ಬರಿಗೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಇರೋದು. ನಿಮಗೋಸ್ಕರ ಇದಕ್ಕಿಂತ 10ರಷ್ಟು ಕೆಲಸ ಮಾಡೋದಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ಬನ್ನಿ ಬಾವ, ಊಟ ಮಾಡಿ. ಮಂಜಾ, ನೀನು ಊಟ ಮಾಡ್ತೀಯಾ? ಹಾಂ ಇಲ್ಲಮ್ಮ ಅವರೇ, ಹೊಸ ಕ್ಯಾಮೆ ಐತೆ, ಮುಗಿಸ್ಕೊ ಬರ್ತೀನಿ. ಲವ್, ಈಗಿನ ಹೊಟ್ಟೆ ಎಷ್ಟೈತೆ ಅಂದಲ್ಲ? ಅಯ್ಯೋ, ಒಂದು ಕೆಲಸ ಬಾಕಿ ಇದ್ದಿದ್ದು ಮರ್ತೆ ಹೊಂಟೋದೆ ರಮಣ. ನೀವು ಉಣ್ತಾ ಇರೋ, ನಾ ಆಮ್ಯಾಕೆ ಮಾಡ್ತೀನಿ. ಬನ್ನಿ ಬಾವ, ಊಟ ಮಾಡಿರಂತೆ. ಹಾಂ. ಅರೆ ಟೀಚರ್, ನಿಮ್ಮ ಹತ್ರ ಇದೇ ಬ್ರೇಸ್ಲೆಟ್ ಇದೆ? ಇಲ್ಲಿ ನೋಡಿ, ಸೇಮ್ ಟು ಸೇಮ್. ನೀವು ಈ ಬ್ರೇಸ್ಲೆಟ್ನ ಎಲ್ಲಿ ತಗೊಂಡ್ರಿ?